ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮ ಭಾರತ ತಂಡ ಒಂದು ಕೋಲ್ಕತ್ತಾಗೆ ತಲುಪಿದೆ. ಹಾಗೆ ಕೋಲ್ಕತ್ತಾಗೆ ತಲುಪಿದ ನಂತರ ಬಂತು ಒಂದು 3 ಹೊಸ ಸುದ್ದಿ. ಏನೆಲ್ಲ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮಿನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇ ಸಿಹಿ ಸುದ್ದಿ ಏನು ಅಂತ ನೋಡೋದಾದರೆ, ಈ ಪಿಚ್ಚಲ್ಲಿ ನಮ್ಮ ಸ್ಪಿನ್ನರ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ ಥರ ಈ ಪಿಚ್ ಇದೆ. ಈ ಪಿಚ್ಚಲ್ಲಿ ಅಕ್ಷರ್ ಪಟೇಲ್ ಅವರು ಆಗಿರ್ಬೋದು, ಹಾಗೆ ವರುಣ್ ಚಕ್ರವರ್ತಿ ಈಡನ್ ಗಾರ್ಡನಲ್ಲಿ ಅವರು KKR ಟೀಮ್ಗೆ ಆಡೋದ್ರಿಂದಾಗಿ ಅವರಿಗೆ ಈಡನ್ ಗಾರ್ಡನ್ ಗ್ರೌಂಡ್ ಚೆನ್ನಾಗಿನೇ ಗೊತ್ತು ಅಂತಲೇ ಹೇಳ್ಬೋದು. ಹಾಗೆ ಎರಡನೇ ಸಿಹಿ ಸುದ್ದಿ ನೋಡೋದಾದರೆ, ಬ್ಯಾಟಿಂಗಲ್ಲೂ ಕೂಡ ಅಷ್ಟೇ ಸೂರ್ಯಕುಮಾರ್ ಯಾದವ್ ಅವರು ಆಗಿರ್ಬೋದು, ಹಾಗೆ ಅಭಿಷೇಕ್ ಶರ್ಮಾ ಅವರು ಆಗಿರ್ಬೋದು, ಅವರಿಗೆಲ್ಲ ಈ ಗ್ರೌಂಡ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗೆ ಪ್ಲೇಯಿಂಗ್ 11 ಕಡೆ ನೋಡೋದಾದರೆ, ನಮ್ಮ ಕೋಚ್ ಗೌತಮ್ ಗಂಭೀರ್ ಅವರು ಪ್ಲೇಯಿಂಗ್ 11 ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋದಾದರೆ, ಪ್ಲೇಯಿಂಗ್ 11ನಲ್ಲಿ ಏನೂ ಚೇಂಜ್ ಮಾಡಲ್ಲ ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ಕಳೆದ ಮ್ಯಾಚಲ್ಲಿ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಕರೆಕ್ಟಾಗಿ ಸೆಟ್ ಆಯಿತು ಅಂತ ಹೇಳಿದ್ದಾರೆ. ಯಾಕಂದರೆ ಎಲ್ಲರೂ ಕೂಡ ಟಾಪ್ ಆರ್ಡ್ರಿಂದ ಮಿಡಲ್ ಆರ್ಡರ್ ಆಗಿರ್ಬೋದು, ಹಾಗೆ ಲೋವರ್ ಆರ್ಡರ್ ಆಗಿರ್ಬೋದು, ಎಲ್ಲರಿಂದನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಹಾಗೆ ಬ್ಯಾಟಿಂಗಲ್ಲಿ ಏನೂ ಕೂಡ ಚೇಂಜಸ್ ಮಾಡಲ್ಲ. ಹಾಗೆ ಬಾಲಿಂಗಲ್ಲೂ ಕೂಡ ಅಷ್ಟೇ ಎಲ್ಲರೂ ಕೂಡ ಚೆನ್ನಾಗಿ ಆಗ್ತಿದ್ದಾರೆ. ಹೀಗಾಗಿ ಬಾಲಿಂಗಲ್ಲೂ ಕೂಡ ಏನು ಅಷ್ಟೊಂದು ಚೇಂಜಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಬಟ್ ಈ ಮ್ಯಾಚ್ ನಾವು ಗೆಲ್ಲಲೇಬೇಕು ವೆಸ್ಟ್ ಇಂಡೀಸ್ ವಿರುದ್ಧ, ಡೂ ಆರ್ ಡೈ ಅಂತಲೇ ಹೇಳ್ಬೋದು. ಯಾಕಂದರೆ ವೆಸ್ಟ್ ಇಂಡೀಸ್ ರನ್ ರೇಟ್ ಪ್ಲಸ್ ಆಗಿರೋ ಕಾರಣದಿಂದಾಗಿ ನಾವು ಈ ಮ್ಯಾಚನ್ನು ಗೆದ್ದರೆ ಮಾತ್ರ ನಮಗೆ ಅವಕಾಶ ಅಂತಲೇ ಹೇಳ್ಬೋದು. ನೋಡೋಣ ಇವತ್ತಿನ ಮ್ಯಾಚಲ್ಲಿ ಯಾವ ಥರ ಪ್ರದರ್ಶನ ಕೊಡ್ತಾರೆ, ಹಾಗೆ ವೆಸ್ಟ್ ಇಂಡೀಸ್ ವಿರುದ್ಧ ಯಾವ ಥರ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋಣ.